ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಇವತ್ತು ಒಂದು ನುಡಿಮುತ್ತನ್ನು ಉದುರಿಸಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಮಾತಾಡಿದ್ದಾರೆ. ಅದನ್ನು ಹೇಳೋಕೆ ಮುಂಚೆ ಅದು ಒಂದು ನುಡಿಮುತ್ತು ಏನು ಅನ್ನೋದನ್ನು ಮೊದಲು ನೋಡ್ಕೊಂಡು ಬನ್ನಿ, ಆಮೇಲೆ ಉಳಿದಿದ್ದನ್ನು ನಾನು ಮಾತಾಡ್ತೇನೆ. ನಾವು ಆಡೋದು ಎರಡೇ ಸ್ಟ್ಯಾನ್ಸಾ. ನಮ್ಮನ್ನ ಜೈಲ್ಗೆ ಹಾಕ್ತಾರ, ಪಾಸಿಗೆ ಹಾಕ್ತಾರ, ಹಾಕಿ ನಾವು ತಯಾರಿದ್ದೀವಿ. ನಾವು ಆಡೋದು ಎರಡೇ ಸ್ಟ್ಯಾನ್ಸಾ. ನಮ್ಮನ್ನ ಜೈಲ್ಗೆ ಹಾಕ್ತಾರ, ಪಾಸಿಗೆ ಹಾಕ್ತಾರ, ಹಾಕಿ ನಾವು ತಯಾರಿದ್ದೀವಿ. ನಾವು ಆಡೋದು ಎರಡೇ ಸ್ಟ್ಯಾನ್ಸಾ. ನಮ್ಮನ್ನ ಜೈಲ್ಗೆ ಹಾಕ್ತಾರ, ಪಾಸಿಗೆ ಹಾಕ್ತಾರ, ಹಾಕಿ ನಾವು ತಯಾರಿದ್ದೀವಿ. ನೋಡಿ, ಇಲ್ಲಿ BK ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ನಾವು ಹಾಡೋದು ಎರಡೇ ಸ್ಟ್ಯಾನ್ಸಾ. ಅವರು ಒಂದೇ ಮಾತರಂ ಗೀತೆ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಆಶ್ಚರ್ಯ ಅಲ್ವಾ? ಸ್ವಾತಂತ್ರ್ಯ ಹೋರಾಟಗಾರರು ಏನು ಹೇಳ್ತಾ ಇದ್ರು? ಅರೆ, ನೀವು ಜೈಲ್ಗಾದರೂ ಹಾಕಿ, ನಮ್ಮನ್ನು ಫಾಸಿಗಾದರೂ ಹಾಕಿ, ನಮ್ಮನ್ನು ಗಲ್ಲಿಗಾದರೂ ಏರಿಸಿ, ನಾವು ಒಂದೇ ಮಾತರಂ ಹಾಡೇ ಹಾಡ್ತೀವಿ ಅಂತಿದ್ರು. ಇದಕ್ಕೆ ಇವರು ಉಲ್ಟಾ, ನೀವು ಜೈಲ್ಗೆ ಹಾಕಿದ್ರೂ ಪರವಾಗಿಲ್ಲ, ನಾವು ಮಾತ್ರ ಒಂದೇ ಮಾತರಂ ಹಾಡಲ್ಲ, ನಾವು ಹಾಡೋದೇ ಎರಡು ಸ್ಟ್ಯಾನ್ಸ. ಈ ಹರಿಪ್ರಸಾದ್ ಅವರ ಲಾಜಿಕ್ ನೋಡಿ. ಇವತ್ತು ಈ ವಿಡಿಯೋದಲ್ಲಿ ನಾನು ಅವರ ಲಾಜಿಕ್ಕು ಮತ್ತು ಅದೇ ಹಳೆ ಗಿಮಿಕ್ಕು ಇವೆರಡರ ಬಗ್ಗೆನೂ ಮಾತಾಡ್ತೇನೆ. ಒಂದೊಂದಾಗಿ ಅವರು ಆಡಿದ ಮಾತುಗಳನ್ನು ನಿಮ್ಮ ಮುಂದೆ ಹಿಡಿಯೋದಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಇದೊಂದು ಅವರ ಹೇಳಿಕೆಯನ್ನು ನೋಡಿ. ಕಾನೂನು ಮಾಡಿದ್ದಾರೆ, ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್, ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು ಎರಡೇ ಎರಡು ಸ್ಟ್ಯಾನ್ಸಾ. 1896ನೇ ಇಸ್ವಿಯಿಂದ 2026 ಏನು ಆಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ. ಈ ಸರ್ಕಾರದ ಕಾರ್ಯಕ್ರಮಗಳು ಬಂದಾಗ ಕಾನೂನನ್ನ ಪಾಲನೆ ಮಾಡಬೇಕಾಗುತ್ತೆ. ಸರ್ಕಾರ ಪಾರ್ಟಿ ಸರ್ಕಾರ ಇರ್ಬೋದು, ಮತ್ತು ಅದು ಜನಗಳ ಸರ್ಕಾರ. ಕಾನೂನು ಏನಿದೆ ಅದನ್ನು ಅವ್ರು ಸರ್ಕಾರದವರು ಪಾಲನೆ ಮಾಡ್ತಾರೆ. ಅದರಲ್ಲಿ ಏನು ತಪ್ಪು ಅಂತ ನಾನು ಅನಿಸೋದಿಲ್ಲ. ಅದನ್ನ ಸರಿ ತಪ್ಪು ಆಮೇಲೆ ಇನ್ನೊಂದ್ಸರಿ ಲೋಕಸಭೆಯಲ್ಲಿ ಚರ್ಚೆ ಆಗ್ತದೆ. ಸರ್ಕಾರದಲ್ಲಿ ಅದನ್ನ ಮಾಡಬಾರ್ದು ಅಂತ ನಾನು ಹೇಳಿದ್ರೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ, ಕಾನೂನು ಮಾಡಿದ್ರೆ ಅದನ್ನ ಪಾಲನೆ ಮಾಡಬೇಕಲ್ಲ. ಈಗ ಇಲ್ಲಿ ನೋಡಿ, ಇಲ್ಲಿ ಎರಡು ಪಾಯಿಂಟ್ಗಳ ಬಗ್ಗೆ BK ಹರಿಪ್ರಸಾದ್ ಅವರು ಮಾತಾಡ್ತಾರೆ. ಒಂದು, ಹಸಿ ಸುಳ್ಳು ಹೇಳಿದ್ರು. ಎರಡನೇದು, ಅವರದ್ದೇ ಆದಂಥ ಒಂದು ವಿಚಿತ್ರ ಲಾಜಿಕ್ಕನ್ನು ಜನರ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದರು. ಆ ಸುಳ್ಳು ಏನು ಅಂತಂದರೆ, 1896ರಿಂದಲೂ ನಾವು ಹೀಗೇ ಇರೋದು, ಕಾಂಗ್ರೆಸ್ ಪಕ್ಷ ಎರಡೇ ಸ್ಟ್ಯಾನ್ಸ ಹಾಡ್ಕೊಂಡು ಬಂದಿರೋದು ಅಂತ. 1896ರಲ್ಲಿ ಒಂದೇ ಮಾತರಂ ಗೀತ ರಚನೆಯಾದ ದಿನದಿಂದ ಅವ್ರು ಹೇಳ್ತಾ ಇರೋದು ಹಸಿ ಸುಳ್ಳು. ಮೊದಲ ಬಾರಿಗೆ 1896ರಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಪೂರ್ಣ ಗೀತೆಯನ್ನು ಹಾಡಿದ್ರು. ಅದಾದ ನಂತರ ಅದು ನಿಧಾನಕ್ಕೆ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಹೋಯಿತು. ಯಾವಾಗ ಬ್ರಿಟಿಷರು 1905ರಲ್ಲಿ ಬಾಂಗ್ಲಾ ವಿಭಜನೆಯನ್ನು ಮಾಡಿದ್ರು, ಆಗ ಇಡೀ ದೇಶದಾದ್ಯಂತ ಒಂದೇ ಮಾತರಂ ಬಹಳ ಪ್ರಸಿದ್ಧಿಯನ್ನು ಪಡೀತು. ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಒಂದು ಸಾಧನವಾಯಿತು. ಆಗ 1905ರಲ್ಲಿ ಆಗಿನ ಕಾಂಗ್ರೆಸ್ ಅಧಿಕೃತವಾಗಿ ಒಂದೇ ಮಾತರಂ ಗೀತೆಯನ್ನು ತನ್ನ ಗೀತೆ ಅಂತ ಅಳವಡಿಕೆ ಮಾಡಿಕೊಳ್ತು. 1905ರಿಂದ 1937ರವರೆಗೆ ಪ್ರತಿಯೊಂದು ಕಾಂಗ್ರೆಸ್ ಅಧಿವೇಶನದಲ್ಲೂ ಸಂಪೂರ್ಣ ಒಂದೇ ಮಾತರಂ ಗೀತೆಯನ್ನು ಹಾಡಲಾಗ್ತಾ ಇತ್ತು. BK ಹರಿಪ್ರಸಾದ್ ಮೊದಲ ದಿನದಿಂದಲೂ ನಾವು ಎರಡೇ ಸ್ಟ್ಯಾನ್ಸ ಹಾಡ್ತಿರೋದು ಅಂತ ಹಸಿ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಆಮೇಲೆ 1937ರಲ್ಲಿ ಅದು ಮುಸ್ಲಿಂ ತುಷ್ಟೀಕರಣದ ಭಾಗವಾಗಿ ಅದನ್ನು ಎರಡೇ ಸ್ಟ್ಯಾನ್ಸ್ ಆಗಿ ಇಳಿಸಿದ್ರು. ಅದೆಲ್ಲ ಬೇರೆ ಕಥೆ. ಇಲ್ಲಿ ಸ್ಪಷ್ಟವಾಗಿ ಹರಿಪ್ರಸಾದ್ ಸುಳ್ಳು ಹೇಳ್ತಾ ಇದ್ದಾರೆ. ಎರಡನೇದು ಅವ್ರದ್ದು ಲಾಜಿಕ್ಕು ಏನು, ಸರ್ಕಾರ ಕಾನೂನು ಮಾಡಿಬಿಟ್ಟಿದೆಯಪ್ಪ, ಅದು ಸರ್ಕಾರ ಮಾಡಿಕೊಳ್ಳಿ. ಕರ್ನಾಟಕ ಸರ್ಕಾರ, DK ಶಿವಕುಮಾರ್ ಮುಖ್ಯಮಂತ್ರಿ, ಅವರು ಪೂರ್ತಿ ಒಂದೇ ಮಾತರಂ ಹಾಡಿದ್ರು. ಕಾನೂನು ಕೇಂದ್ರ ಸರ್ಕಾರದವ್ರು ಮಾಡಿದ್ದಾರೆ, ಅದನ್ನು ಒಪ್ಪಲೇಬೇಕಾಗುತ್ತೆ. ಅವ್ರು ಹಾಡಿದ್ದಾರೆ. ನಾವು ಕಾಂಗ್ರೆಸ್ನವ್ರು ನಾವು ಹಾಡಲ್ಲ. ಅರೆ, ಕಾಂಗ್ರೆಸ್ನವ್ರೇನು ಕಾನೂನಿಗೆ ಅತೀತರ? RSSನವರೇನು ಕಾನೂನಿಗೆ ಅತೀತರ ಅಂತ ಇದೇ BK ಹರಿಪ್ರಸಾದ್ ಅವರು ದೊಡ್ಡ ಗಂಟಲಲ್ಲಿ ಕೇಳ್ತಾರೆ. ಆದರೆ ಇವರೇನು ಕಾನೂನಿಗೆ ಅತೀತರ? ಕಾನೂನು ಒಪ್ಕೋಬೇಕಂತೆ, ಆದರೆ ಇವ್ರು ಹಾಡಲ್ವಂತೆ. ಇದು ಲಾಜಿಕ್ ನೋಡಿ. ಇದು BK ಹರಿಪ್ರಸಾದ್ ಅವರ ಲಾಜಿಕ್. ಇನ್ನೊಂದಷ್ಟು ಅವರ ಮಾತುಗಳನ್ನು
ಕೇಳೋದಕ್ಕೆ ಮುಂಚೆ ಇನ್ನೊಂದು ವಿಚಾರವನ್ನು ನಾನು ನಿಮಗೆ ನೆನಪಿಸೋದಕ್ಕೆ ಬಯಸ್ತೇನೆ. ಸ್ವಾತಂತ್ರ್ಯ ದಿನೋತ್ಸವದಂದು ವಂದೇ ಮಾತರಂ ಗೀತೆಯನ್ನು AICC ಅಧಿವೇಶನದಲ್ಲಿ ಹಾಡಲಾಯಿತು. ಸೋನಿಯಾ ಗಾಂಧಿಯವರು ಆ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸಿದರು, ವಂದೇ ಮಾತರಂ ಹಾಡೋದನ್ನು ನಿಲ್ಲಿಸಿ ಅಂತ ಅವ್ರು ಯಾವ ರೀತಿ ಹೇಳಿದ್ರು, ಅಲ್ಲಿ ಅವರು ಎಷ್ಟು ಕಂಗಾಲಾಗಿದ್ದರು ಆ ಹಾಡನ್ನು ಹಾಡುವಾಗ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಏನು ಆಕಾಶನೇ ಕಳಚಿ ಬಿದ್ದವರಾಗ ಆಡಿದ್ರು. ಇದನ್ನೆಲ್ಲ ದೇಶ ನೋಡಿದೆ. ಅವರಿಗೆ ವಂದೇ ಮಾತರಂ ಹಾಡೋದು ಇಷ್ಟ ಇಲ್ಲ ಅನ್ನೋದು ಆ ವಿಡಿಯೋ ನೋಡಿದ ಯಾರಿಗೇ ಆದರೂ ಅನಿಸುತ್ತೆ. ಆದರೆ BK ಹರಿಪ್ರಸಾದ್ ಏನು ಹೇಳ್ತಾರೆ ಗೊತ್ತಾ? ಅವ್ರ ಮಾತನ್ನು ಕೇಳಿ. ಅದು ಭಾರತೀಯ ಜನತಾ ಪಾರ್ಟಿ RSS ಅವರ ಕುತಂತ್ರ ಮತ್ತು ಷಡ್ಯಂತ್ರ. ಸೋನಿಯಾ ಗಾಂಧಿ ಅವರು ಹೇಳಿದ್ದು ಅಲ್ಲಿ ಹಾಡು ಹೇಳೋ ಸಂದರ್ಭದಲ್ಲಿ ತಪ್ಪಾಗಿ ಹೇಳ್ತಾ ಇದ್ದಾರೆ, ಅದನ್ನ ಸರಿ ಮಾಡ್ಕೊಂಡು ಅಂತ ಹೇಳಿದ್ರು. ಅದ್ರ ಜೊತೆಗೆ ಖರ್ಗೆ ಸಾಹೇಬರಿಗೆ 84 ವಯಸ್ಸು, ಅವ್ರು ಜಾಸ್ತಿ ಹೊತ್ತು ನಿಲ್ಲಕ್ಕಾಗೋದಿಲ್ಲ, ಅವ್ರಿಗೆ ಕಾಲಲ್ಲಿ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಅವ್ರಿಗೆ ಕುರ್ಚಿ ಕೊಡಿ ಅಂತ ಹೇಳಿ ಅದನ್ನ ಷಡ್ಯಂತ್ರ ಕುತಂತ್ರ ಮಾಡಿ ಈ ಅಮಿತ್ ಶಾ ಅವರು ಏನೇನೋ ಭಾಷಣ ಮಾಡ್ತಾರೆ. ನೋಡಿ, ಇಲ್ಲಿ ಇಡೀ ದೇಶ ಕಂಡಂತಹ ಒಂದು ಅಪ್ಪಟ ಸತ್ಯವನ್ನು ಇವರು ಮುಚ್ಚಿ ಹಾಕೋ ಪ್ರಯತ್ನವನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತ. ಇದು BJP RSS ಷಡ್ಯಂತ್ರ ಅಂತೆ. ಸೋನಿಯಾ ಗಾಂಧಿಯವರು ಹಿಂಗೆ ಅಂದಿದ್ದು, ಅಲ್ಲೆಲ್ಲ ತಿರುಕೊಂಡು ನೋಡಿದ್ದು, ವಂದೇ ಮಾತರಂ ಹಾಡುವಾಗಲೇ ಯಾರನ್ನೋ ಕರೆಸಿದ್ದು, ಅದೆಲ್ಲ RSS ಮತ್ತು BJPಯ ಷಡ್ಯಂತ್ರ. ಪಾಪ ಖರ್ಗೆ ಅವ್ರಿಗೆ ವಯಸ್ಸಾಯಿತು, ಅವರು ಕುರ್ಚಿ ತನ್ನಿ ಅಂತ ಹೇಳೋಣ ಅಂತ ಸೋನಿಯಾ ಗಾಂಧಿಯವರು ಹಾಗಾಡಿದ್ದಂತೆ. ಆದರೆ ಕೊನೆಯವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕುರ್ಚಿ ತರಲೇ ಇಲ್ಲಪ್ಪ. ಅದು ಯಾಕೋ ಏನೋ ಗೊತ್ತಿಲ್ಲ. ಸೋನಿಯಾ ಗಾಂಧಿಯವರು ಹೇಳಿದ್ರು ಸಹ ಆ ಕುರ್ಚಿ ಅಂತೂ ಬರಲೇ ಇಲ್ಲ. ಈ ಸಮಾರಂಭ ಆದಮೇಲೂ ಸಹ ಎಷ್ಟೋ ವಿಡಿಯೋಗಳು ಇನ್ನೂ ವೈರಲ್ ಆಗಿದ್ವು, ಆದರೂ ಕುರ್ಚಿ ಮಾತ್ರ ಬರಲೇ ಇಲ್ಲ. ಆದರೆ ಇವ್ರು ಹೇಳೋದು ಕುರ್ಚಿ ತನ್ನಿ ಅಂತ ಹೇಳೋದಕ್ಕೆ ಹಂಗೆ ಮಾಡಿದ್ರು, ಮತ್ತು ವಂದೇ ಮಾತರಮ್ಮನ್ನು ತಪ್ಪು ಹಾಡ್ತಾ ಇದ್ರಂತೆ. ಅಯ್ಯಯ್ಯಯ್ಯೋ, ಎಂಥ ಒಂದು ಅನಾಹುತ ಆಗ್ತಾಯಿತ್ತು ನೋಡಿ AICC ಕಚೇರಿಯಲ್ಲಿ. ಅಷ್ಟರ ಮಟ್ಟಿಗೆ ಇವರು ವಂದೇ ಮಾತರಂ ಗೌರವಿಸ್ತಾರೆ. ಅಯ್ಯಯ್ಯೋ, ಎಂಥ ಅಚಾತುರ್ಯ ಆಗ್ತಾಯಿತ್ತು, ತಪ್ಪು ಹಾಡ್ತಾ ಇದ್ರಂತೆ. ಅದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆ ಅದನ್ನು ಸರಿಯಾಗಿ ಹೇಳಿ ಅಂತ ಹೇಳೋದಕ್ಕೆ ಸೋನಿಯಾ ಗಾಂಧಿ ಹಾಗಾಡಿದ್ರಂತೆ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತೆ ಅಂತ ಯಾರಾದರೂ ಅಂದ್ಕೊಂಡ್ರೆ ಅದು ಬೆಕ್ಕಿನ ತಪ್ಪು ಅಲ್ವಾ? ಇದು ಇಡೀ ದೇಶ ನೋಡಿರುವಂಥ ಸತ್ಯವನ್ನು ಇವರು ಯಾವ ರೀತಿ ಟ್ವಿಸ್ಟ್ ಮಾಡೋದಕ್ಕೆ ವಿಫಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಮುಂದುವರೆದು ಇವತ್ತು ಏನು ಹೇಳಿದ್ರು ಹರಿಪ್ರಸಾದ್ ಅವರು, ಅವರ ಇನ್ನೊಂದು ಅಂಶದ ಮಾತನ್ನು ಈಗ ನೋಡಿ. ಸದಾವತ್ ಸಲ ಬಿಟ್ಟು 2 ಸಲ ಒಂದೇ ಮಾತರಮ್ಮು ರಾಷ್ಟ್ರಗೀತೆ ಆಡಿದ್ದಾರೆ, ಜನಗಣಮನ ಆಡಿದ್ದಾರೆ ಅಂತ ಹೇಳಕ್ ಕೇಳಿ. ಇವರು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಇದ್ದವರು, ಇವರು ಸ್ವತಂತ್ರ ಹೋರಾಟದಲ್ಲಿ. ಇವರಿಂದ ನಾವು ಕಲಿಬೇಕಾದಿಲ್ಲ, ಏನು ಆಡಬೇಕು ಏನು ಆಡಬಾರ್ದು. ಅಲ್ಲ, ಇದೇ ವರ್ಷ ರಾಹುಲ್ ಗಾಂಧಿ ಅವರು ಮಾತಾಡಿರೋ ಒಂದು ಆಡಿಯೋ ವಿಡಿಯೋ ಅದರಲ್ಲಿ ನಾವು ಆಡೋದಿಲ್ಲ ಈಗ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ನಾನು ಈಗ ನೋಡಿ. ಈಗ ಇದೇ ಇವ್ರದ್ದು ಮತ್ತು ಅದೇ ಹಳೆಯ ಗಿಮಿಕ್. RSSನವರು ರಾಷ್ಟ್ರಗೀತೆ ಹಾಡೋದಿಲ್ಲ, ಇವ್ರು ಇನ್ನೂ ಒಂದು ಸೇರಿಸ್ಬಿಟ್ಟು ಹೇಳ್ಬಿಟ್ರು ವಂದೇ ಮಾತರಂ ಕೂಡ ಹಾಡೋದಿಲ್ಲ ಅಂತ. ಅದು ಯಾವಾಗ ಇವ್ರಿಗೆ ಆ ಮಾಹಿತಿ ಹೋಯ್ತೋ ಗೊತ್ತಿಲ್ಲ. 1986ರವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ಒಂದು ಐತಿಹಾಸಿಕವಾದಂಥ ತೀರ್ಪು ಬಂತೋ ಅಲ್ಲಿಯವರೆಗೆ ರಾಷ್ಟ್ರಗೀತೆಯನ್ನು ಸಾರ್ವಜನಿಕವಾಗಿ ಹಾಡೋದು ಸಾಧ್ಯವಿರಲಿಲ್ಲ ಭಾರತದ ಕಾನೂನಿನ ಪ್ರಕಾರ. ರಾಷ್ಟ್ರಧ್ವಜವನ್ನು ಅಷ್ಟೇ ಅಧಿಕೃತ ಸರ್ಕಾರಿ ಸಮಾರಂಭಗಳಲ್ಲಿ ಮಾತ್ರ ಹಾರಿಸಬೇಕಾಗಿತ್ತು. ಎಲ್ಲಿ ಅಂದ್ರಲ್ಲಿ ಮನೆಗಳ ಮೇಲೆ, ನಮ್ಮ ವೆಹಿಕಲ್ಗಳ ಮೇಲೆ ಹಾರಿಸೋದಕ್ಕೆ ಅವಕಾಶ ಇರಲಿಲ್ಲ. ಅದನ್ನು ಮರೆಮಾಚಿ ಸ್ವಾತಂತ್ರ್ಯ ಬಂದ ದಿನದಿಂದಲೂ RSS ರಾಷ್ಟ್ರಗೀತೆಯನ್ನೇ ಹಾಡಲಿಲ್ಲ, ರಾಷ್ಟ್ರಧ್ವಜವನ್ನೇ ಹಾರಿಸಲಿಲ್ಲ. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನೋತ್ಸವದಂದು ನಾಗ್ಪುರದಲ್ಲಿ ಸರಸಂಘ ಚಾಲಕರಾದವರು ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ, ಜನಗಣಮನ ಹಾಡ್ತಾರೆ. ಅದನ್ನು ಇವ್ರು ಹೇಳೋದೇ ಇಲ್ಲ. ಮತ್ತು ಅದೇ ಹಳೆಯ ಗಿಮಿಕ್ಕು RSSನ ಏನಾದರೂ ಮಾಡಿ ಬೈತಾ ಇರೋದು. ಬಟ್ ಈ ಗಿಮಿಕ್ಕೆಲ್ಲ ಇನ್ನು ಮುಂದೆ ನಡೆಯೋದಿಲ್ಲ ಅನ್ನೋದನ್ನು ಹರಿಪ್ರಸಾದ್ ಅವರು ಅರ್ಥ ಮಾಡ್ಕೊಳ್ಬೇಕು. ಮುಂದುವರೆದು ಇನ್ನೂ ಒಂದು ಮಾತು ಹೇಳ್ತಾರೆ ಅವರು, ಅದನ್ನು ಕೇಳಿಸ್ಕೊಳ್ಳಿ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ನಾವು ಆಡೋದು 2ನೇ ಸ್ಟ್ಯಾನ್ಸಾ. ನಮ್ಮನ್ನ ಜೈಲ್ಗೆ ಹಾಕ್ತಾರ, ಪಾಸಿಗೆ ಹಾಕ್ತಾರ, ಹಾಕಲಿ ನಾವು ತಯಾರಿದ್ದೀವಿ. ಏನು ನಮ್ಮ ಪೂರ್ವಜರು ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ, ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದಾರೆ, ಒಂದೇ ಮಾತೃವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ಕೊಳ್ತೀವಿ. ಸ್ವತಂತ್ರ ಹೋರಾಟದ ಘೋಷಣೆಗಳೇನಿತ್ತು, ಸ್ವತಂತ್ರ ಹೋರಾಟದ ಘೋಷಣೆ ಏನಿತ್ತು ಅಂದರೆ ಆಜಾದ್ ಹಿಂದ್ ಜಿಂದಾಬಾದ್, ಅಂದರೆ ಸ್ವತಂತ್ರ ಭಾರತಕ್ಕೆ ಜಯವಾಗಲಿ.
ಕೋಮು ಒಂದೇ ಮಾತ್ರ ಅಂದ್ರೆ ಕೋಮು ಸೌಹಾರ್ದತೆ ಇದ್ರೆ ಒಂದೇ ಮಾತ್ರ ಇನ್ಕಿಲಾಬ್ ಜಿಂದಾಬಾದ್ ಈ 3 ಘೋಷಣೆಗಳಿತ್ತ ಇದ್ರೆ ಯಾವ್ದಾದ್ರು ಒಂದು ಕೂಗಿದ್ದಾರೆ ಬಿಜೆಪಿಯವರು RSS ಅವರು. ಅಂದ್ರೆ ಸ್ವತಂತ್ರ ಹೋರಾಟದ ವಿರುದ್ಧ ಬ್ರಿಟಿಷರ ಏಜೆಂಟ್ಗಳಾಗಿದ್ದಂಥವ್ರಿಂದ ನಾವು ಕಲಿಬೇಕಾಗ್ತದೆ. ನೋಡಿ, ಇಲ್ಲಿ ನಾನು ಮೊದಲು ನಿಮಗೆ ತೋರಿಸಿದಂಥ ವಿಡಿಯೋದ ವಿಸ್ತೃತ ರೂಪ ಇದು. ಬ್ರಿಟಿಷರ ಕಾಲದಲ್ಲಿ ನೀವು ನಮ್ಮನ್ನು ಘಾಸಿಗೆ ಹಾಕಿ, ಗಲ್ಲಿಗೆ ಹಾಕಿ, ಲಾಠಿ ಏಟ್ ಕೊಡಿ, ಜೈಲಿಗೆ ಹಾಕಿ, ನಾವು ಮಾತ್ರ ಒಂದೇ ಮಾತ್ರ ಹಾಡೋದನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ತಿದ್ರು ಸ್ವಾತಂತ್ರ್ಯ ಹೋರಾಟಗಾರರು. ಇಲ್ಲಿ ಹರಿಪ್ರಸಾದು ನೀವು ಜೈಲಿಗೆ ಹಾಕಿದ್ರು ಹಾಕಿ, ನಮ್ಮನ್ನು ಗಲ್ಲಿಗೇರಿಸಿ, ನಾವು ಮಾತ್ರ ಒಂದೇ ಮಾತ್ರ ಹಾಡೋದಿಲ್ಲ ಅಂತ. ಇವರೇನು ಭಾರತೀಯ ಮನಸ್ಥಿತಿಯವರೋ, ಬ್ರಿಟಿಷ್ ಮನಸ್ಥಿತಿಯವರೋ, ಪಾಕಿಸ್ತಾನದ ಮನಸ್ಥಿತಿಯವರೋ? ಈ ಪ್ರಶ್ನೆ ಕೇಳಬೇಕಲ್ವಾ? ಈ ಪ್ರಶ್ನೆ ಕೇಳಿದ ತಕ್ಷಣ ನೀವು RSSನವರು, ಇದು ಶುರುವಾಗ್ಬಿಡುತ್ತೆ. ಇಂಥ ಮನಸ್ಥಿತಿಯ BK ಹರಿಪ್ರಸಾದ್ ಅವರು ಯಾವ ಲಾಜಿಕ್ ಇಟ್ಕೊಂಡು ಮಾತಾಡ್ತಿದ್ದಾರೆ? ನಮ್ಮ ಹಿರಿಯರು ನಮಗೆ ಕೊಟ್ಟಂತಹ ಗೀತೆ ರಾಷ್ಟ್ರಗೀತೆ, ಇದು ಒಂದೇ ಮಾತರಮ್ಮು ಅಂತ ಹೇಳ್ತಾರೆ. ಆದರೆ ಅದನ್ನು ಅರ್ಧಕ್ಕೆ ಕಟ್ ಮಾಡಿದ್ದು ಯಾಕೆ ಅನ್ನೋದು ಮಾತ್ರ ಇವರು ಹೇಳೋದಿಲ್ಲ. 1937ರವರೆಗೆ ಪೂರ್ತಿ ಹಾಡ್ತಾ ಇದ್ದಂಥ ಒಂದೇ ಮಾತರಂ ಗೀತೆಯನ್ನು ಕಟ್ ಮಾಡಿದ್ದೆ ಮುಸ್ಲಿಂ ತುಷ್ಟೀಕರಣದ ಭಾಗವಾಗಿ. ಈಗಲೂ ಸಹ ಅದನ್ನು ಹಾಡಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ? ಮುಸ್ಲಿಂ ಓಟಿನ ಆಸೆಗಾಗಿ. ಆದರೆ ಮುಸ್ಲಿಮ್ರು ಯಾರು ನಾವು ಒಂದೇ ಮಾತರಂ ಹಾಡೋದಿಲ್ಲ ಅಂತ ಸಾಮೂಹಿಕವಾಗಿ ಯಾವತ್ತೂ ಹೇಳಿಲ್ಲ. ಅವರನ್ನು ಆ ರೀತಿ ಇವರು ಅವರ ಮನಸ್ಥಿತಿಯನ್ನು ಸಿದ್ಧಪಡಿಸ್ಬಿಟ್ಟಿದ್ದಾರೆ, ಕೆಲವು ಮುಸ್ಲಿಂ ನಾಯಕರ ಮನಸ್ಥಿತಿಯನ್ನು. ಅದನ್ನೇ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ರತಿ ವಿಚಾರದಲ್ಲೂ ಮುಸ್ಲಿಂ ತುಷ್ಟೀಕರಣ ಅನ್ನೋದು ಇವರ ತಲೆಯಲ್ಲಿ ಕೊರಿತಾ ಇರುತ್ತೆ. ಅದು ಒಂದೇ ಮಾತರಂ ಗೀತೆಯ ವಿಚಾರದಲ್ಲೂ ಹಾಗೇ ಯೋಚನೆ ಅವರಲ್ಲಿ ಮುಂದುವರಿಯುತ್ತೆ. ಇಂಥ BK ಹರಿಪ್ರಸಾದ್ ಯಾವ ಲಾಜಿಕ್ ಇಟ್ಕೊಂಡು ಮಾತಾಡ್ತಾರೆ, ಆದರೆ ಮತ್ತು ಅದೇ ಗಿಮಿಕ್ಗಳನ್ನು ಅವರು ಮಾಡೋದಕ್ಕೆ ಹೋಗ್ತಾರೆ. ಆದರೆ ಭಾರತ ಬದಲಾಗಿದೆ. ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅಂತ ನೀವು ಒಂದೇ ಮಾತರಂ ಗೀತೆಯನ್ನು ಕತ್ತರಿ ಹಾಕಿ ಹಾಡೋದಕ್ಕೆ ಶುರು ಮಾಡಿದ್ರಲ್ಲ, ಆಗಿದ್ದ ಭಾರತ ಬೇರೆ, ಈಗಿದ್ದ ಭಾರತ ಬೇರೆ. ಈಗ ಹಿಂದೂ ಸಮಾಜ ಜಾಗೃತವಾಗಿದೆ. ರಾಜಕೀಯವಾಗಿಯೂ ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಬಿಹಾರ ಇಲ್ಲೆಲ್ಲ ಇತ್ತೀಚಿನ ಚುನಾವಣೆಯಲ್ಲಿ ನೋಡಿರಬೇಕು ನೀವು. ಹಿಂದೂ ಮತಗಳ ಕ್ರೋಢೀಕರಣ ಆಯಿತು. ಹರಿಪ್ರಸಾದ್ ಅವರೇ, ನೀವು ಹೀಗೆ ಮುಂದುವರಿತಾ ಇದ್ದರೆ, ಹೀಗೆ ಮಾತುಗಳನ್ನು ಮುಂದುವರಿಸ್ತಾ ಇದ್ದರೆ, ಇದು ನೆಹರು ಇಂದಿರಾ ಗಾಂಧಿ ಕಾಲದ ಭಾರತ ಅಲ್ಲ, ಇದು ಬದಲಾದ ಭಾರತ. ಹಿಂದೂಗಳು ನಿಮ್ಮ ವಿರುದ್ಧ ಸಿಟ್ಟಾದರೆ ಹಿಂದೂಗಳ ಮತಗಳ ಕ್ರೋಢೀಕರಣ ಆಗುತ್ತೆ. ಕಾಂಗ್ರೆಸ್ ಪಕ್ಷವನ್ನು ನೀವೇ ಹೀನಾಯ ಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದೀರಿ ಈ ರೀತಿ ಮಾತಾಡುವ ಮುಖಾಂತರ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಒಂದೇ ಮಾತರಂಗೆ, ಅದರಲ್ಲೂ ಪೂರ್ಣ ಒಂದೇ ಮಾತರಂಗೆ ಗೌರವ ಕೊಡಿ. ಕೋಟ್ಯಂತರ ಭಾರತೀಯರ ಭಾವನೆಗಳಿಗೆ ಧಕ್ಕೆ ಆಗದ ಹಾಗೆ ನೋಡಿಕೊಳ್ಳಿ.